ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ನೇಹ ಕಂಟಿ ಜೊತೆಯಾಗಿರೋದನ್ನ ನೋಡಿ ಹಿಂಸೆ ಪಡ್ತಾ ಮೈ ಮನ್ಸನ್ನ ಜಡ ಮಾಡ್ಕೊಂಡು ಹುಚ್ಚಿ ಅನ್ನೋ ಪಟ್ಟನು ಏರ್ಬಿಟ್ಲು. ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋ ಹುಡುಗಿ ಹಿಂಸೆ ಪಡ್ತಾ ಇರೋದನ್ನ ಸಹಿಸ್ಕೊಳ್ಳೋಕ್ಕೂ ಆಗದೆ ನನ್ನ ಮಗಳ ಜಾಗದಲ್ಲಿ ಈ ಸ್ನೇಹ ಇರೋದನ್ನ ನೋಡಕ್ಕಾಗ್ದೆ. ಏನ್ ಮಾಡ್ದ್ಯಮ್ಮ? ಹುಳಿ ಹಿಂಡ್ಬಿಟ್ಟೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ನೋಡಕ್ಕಾಗ್ದಿರಂಗ್ ಮಾಡೋದಕ್ಕೆ ಈ ಪದ್ಮನ್ನ ದಾಳ್ವಾಗಿ ಉಪಯೋಗಿಸ್ಕೊಂಡು ರಾಜವನ್ನ ನನ್ನ ಸಹಾಯಕ್ಕೆ ಕರ್ಕೊಂಡೆ. ಅದಕ್ಕೆ ಜೈಲ್ಗೆ ಹೋದ್ರೆ ಕಂಟಿ ಸ್ನೇಹನ ಬಿಟ್ಬಿಡ್ತಾನೆ ಅಂದ್ರೆ ಪದ್ಮನ್ ಗಂಡನ ಸಾವ್ಗೆ ಬಂಗಾರ ಮನೆ ಕಾರಣ ಅಂತ ಪತ್ರ ಬರ್ಸಿ ಸ್ನೇಹನೇ ದೂರ ಕೊಡಂಗ್ ಮಾಡ್ದೆ. ಅಮ್ಮ ಯಾಕೆ ಹಿಂಗ್ ಮಾಡ್ದೆ? ಛೇ, ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ನಮ್ಮಮ್ಮ ಅನ್ನೋದಕ್ಕೂ ಛೇ, ಅಮ್ಮ ನೀನ್ ಮಾಡಿದ ತಪ್ಪಿಗೆ ನನಗ್ ಸಾಯ್ಬೇಕು ಅನ್ನಿಸ್ತಿದೆ. ನನ್ನ ಕ್ಷಮಿಸೋ ಮಗ್ಳೆ, ನಿನ್ ಕನ್ಸನ್ನ ಪೂರೈಸಕ್ಕಾಗಿಲ್ವಲ್ಲ ಅಂತ ಈ ದಾರಿ ಹಿಡಿದ್ಬಿಟ್ಟೆ. ಅಮ್ಮ, ನೀನ್ ನನ್ನ ವಿಷಯದಲ್ಲಿ ನೀ ತರ ತಪ್ಪು ದಾರಿ ಹಿಡಿತೀಯ ಅಂತ ಗೊತ್ತಿದೆ ನಾನು ಎಲ್ಲರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ತಿದ್ದೆ. ಇಲ್ಲ, ನೀನ್ ಯಾರನ್ನ ತೋರಿಸ್ತೀಯ ಅನ್ನೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತಿದ್ದೆ. ಅತ್ತೆ, ಅಮ್ಮ ಹೇಳ್ದಂಗೆ ಇದಕ್ಕೆಲ್ಲ ಮೂಲ ಕಾರಣನೇ ನಾನು. ಇದರಲ್ಲಿ ನಂದು ತಪ್ಪಿದೆ. ನೀವ್ ಅಮ್ಮಂಗೆ ಶಿಕ್ಷೆ ಕೊಡೋದಾದ್ರೆ ಅದ್ರ ಜೊತೆಗೆ ನನಗೂ ಶಿಕ್ಷೆ ಕೊಡಿ. ಶಿಕ್ಷೆ ನೀನ್ ಒಬ್ಳೆ ಅನುಭವಿಸೋದಲ್ಲ, ಅದ್ರಾಗೆ ನನ್ನ ಪಾಲು ಐತೆ. ಅವ್ವ, ಏನ್ ಹೇಳ್ತಿದ್ಯಾ? ನೀನೇ ಶಿಕ್ಷೆ ಅನ್ಭವಿಸ್ಬೇಕು. ಹೌದು ಕಲ, ಇವ್ರ ಮಾತನ್ನ ಕಟ್ಕೊಂಡು ನನ್ನ ಸೊಸೆ ಮ್ಯಾಕೆ ಅನುಮಾನ ಪಟ್ಬಿಟ್ನಲ್ಲ, ಅದಕ್ಕೆ. ಸಸಿ, ನಿನ್ನ ಮಗಳು ನನ್ನ ಮನೆ ಸೊಸೆ ಅಂತ ನಾನು ಹೇಳಿದ್ದೇನೋ ದಿಟ್ಟನೆಗೆ. ಅದಕ್ಕೆ ಅಂತಲೇ ಕಂಟಿ ಜೊತೆ ರಾಧನ್ ಲಗ್ನಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೆ ಅಲ್ವೇ. ಅದ್ರದ್ದು ಯಾವ ಸಂಕಲ್ಪ? ಈ ಸ್ನೇಹನೇ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಇತ್ತು ಯೋನ. ಅದ್ ಕಂಟಿ ನನಗೂ ಹೇಳ್ದೆಯ ಆಟ ಯಾಕೆ? ಸ್ನೇಹಂಗೂ ಹೇಳ್ದೆ, ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದ. ಇದೆಲ್ಲ ತ್ಯಪ್ಪು ಅಂತ ನಾನು ಸ್ನೇಹನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ. ಕಂಟಿಯಿಂದ ರಾಧಂಗೆ ಈಟೆಲ್ಲ ಆಘಾತ ಆಗೈತಲ್ಲ ಅಂತ ಈಟ ದಿನದವರೆಗೂ ಕಂಟಿನ ಸ್ನೇಹನ ಈರದಿಸ್ಕೊಂಡೆ ಬಂದೆ. ಆಟ ಅಲ್ಲ, ಸ್ನೇಹನುವೆ ನನ್ನಿಂದಾಗಿ ರಾಧಂಗೆ ಹಿಂಗಾಗೋಯ್ತಲ್ಲ ಅಂತ ಮರ್ಗದನ್ನು ಮಾಡಿದ್ದೀನಿ. ಬಂಗಾರಮ್ಮಂಗೆ ಅದನ್ನೆಲ್ಲ ಸಹಿಸ್ಕೊಳ್ಳಕ್ಕೆ ಕಷ್ಟ ಆಯ್ತು, ಆದ್ರೂ ಸಹಿಸ್ಕೊಂಡು. ಯಾಕೆಂದ್ರೆ ರಾಧನ್ನ ಒಂದು ಒಳ್ಳೆ ಮನೆಗೆ ಸೊಸೆಯ ಕಳ್ಸೋ ಜವಾಬ್ದಾರಿ ನನ್ನ ಮ್ಯಾಕೈತೆ ಅಂತ. ಯಾಕೆ ಸಸಿ, ಈ ಇಸಿ ಎಲ್ಲ ನಿನಗೆ ಗೊತ್ತಿರ್ಲಿಲ್ವ? ಸ್ನೇಹ ಮಾತ್ಗೂ ನಿನ್ನ ಅಮ್ಮ ಅಮ್ಮ ಅಂತ ಕರಿತಾ ಓಡಾಡ್ತಿದ್ಲಲ್ಲ, ಅದಕ್ಕ ನಾ ಈ ಪಾಪ ಮಾಡಬಾರ್ದು ಅಂತ ಒಂದು ಕಿತ್ತನೂ ನಿಂಗೆ ಅನ್ನಿಸ್ಲಿಲ್ವ? ಆ ಸಮಯದಾಗೆ ಸ್ನೇಹ ಅದೇಟೆ ಒಳ್ಳೆ ಕೆಲಸ ಮಾಡಿದ್ರುವೆ ಅವಳು ಒಂದು ದುಡುಕಿಂದಾಗಿ ಅದೆಲ್ಲನೂ ಮುಚ್ಚುವಾಯ್ತು. ಆದ್ರೆ ಅಕ್ಕನ ಸಾವಿನ ದುಃಖನ ಮನ್ಸ್ನಾಗ ಮಡಿಕೊಂಡಿದ್ರುವೆ ಪುಟ್ಟಕ್ಕಂಗೋಸ್ಕರ, ನಮ್ಮ ಮನೆಗೋಸ್ಕರ, ನನ್ಗೋಸ್ಕರ ತನ್ನನ್ನು ತಾನೇ ಬದಲಾಯಿಸ್ಕೊಳ್ತೀನಿ ಅಂತ ಯಾವಾಗ ತೀರ್ಮಾನ ತಕೊಂಡ್ಲೋ ನನ್ನ ಮನ್ಸನ್ನು ಆಗ್ಲೇ ಗೆದ್ಬಿಟ್ಲು. ಅಂತದ್ರಾಗೆ
ಈಗಲೂ ನಾನು ನನ್ನ ಸೊಸೆ ಪರವಾಗಿ ನಿಲ್ಲಿಲ್ಲ ಅಂದ್ರೆ ಒಬ್ಬ ಅತ್ತೆ ಆಗಲ್ಲ, ಒಬ್ಬ ಹೆಣ್ಣಾಗಿ ನಾನು ದ್ರೋಹ ಮಾಡ್ದಂಗೆ ಆಗ್ತೈತೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಂಡು, ಸ್ನೇಹ ನನ್ನ ಸೊಸೆ ಅನ್ನೋದನ್ನ ನಿಮ್ಮೆಲ್ಲರ ಮುಂದೆನೆ ಒಪ್ಕೊಂಡಿವಿ. ಅದ್ರ ಜೊತೆಯಾಗೆ ಈಗ ಇನ್ನೂ ಒಂದು ಹೇಳ್ತೀನಿ, ಕೇಳಿಸ್ಕೊಂಡು. ಇನ್ಮ್ಯಾಕೆ ನಾನು ಬೇರೆ ಅಲ್ಲ, ನನ್ನ ಸೊಸೆ ಬೇರೆ ಅಲ್ಲ. ನಮ್ಮ ತಂಟೆಗೆ ಯಾರಾನ ಬಂದ್ರೆ ಬಂಗಾರಮ್ಮನ್ ಕಿಚ್ಚಿ ಎದುರಿಸ್ಬೇಕಾಯ್ತದೆ ಉತ್ಸಾರ್. ಸಸಿ, ನೀನ್ ನನ್ನ ಮ್ಯಾಗ ಆಪಾದನೆ ಮಾಡಿದ್ರುವೆ ಹೋಗ್ಲಿ ಬಿಡು, ವರ್ಷನಾಗೆ ನಾದ್ನಿ ಅಂತ ನನಗೆ ನಾನೇ ಕೆಟ್ಟ ಸಮಾಧಾನ ಮಾಡ್ಕೊಂಡ್ಬಿಡ್ತಿದ್ದೆ. ಆದ್ರೆ ನೀನು ಪ್ರಾಮಾಣಿಕವಾಗಿರೋ ನನ್ನ ಸೊಸೆ ಮ್ಯಾಕೆ ಆಪಾದನೆ ಮಾಡಿದ್ಯಲ್ಲ, ನಿನಗ್ ನನ್ನ ತವಕ್ ಸಾಮೇನೆ ಇಲ್ಲ. ನೋಡಕ್ಕೂ ನನ್ಗೆ ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಮುಚ್ಚು ಬಾಯಿ. ಇನ್ಮ್ಯಾಗ ನಿನ್ ದನಿ ಅಲ್ಲ, ನಿನ್ ಮುಖನುವೆ ನನ್ನ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಇನ್ ನಿನಗೆ ಅವತ್ತೆ ಪುಟ್ಟಕ್ಕನ್ ಮನೆ ತವ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಿದ್ದೆ. ಇನ್ನು ಬುದ್ಧಿ ಬಂದಿಲ್ಲ ಅಲ್ವೇ? ಅಮ್ಮೋರೆ, ಸರಿ, ಒಂದ್ ಕೆಲ್ಸ ಮಾಡಮ್ಮ. ನೀನ್ ಯಾವ ಜಾಗದಾಗೆ ನನ್ನ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅದೇ ಜಾಗದಾಗೆ ನಾನು ನಿನ್ನ ಕೂರಿಸ್ತೀನಿ. 20 ವರ್ಷ ಆಚೆಗೆ ಬರ್ಬಾರ್ದು ಹಂಗೆ. ಕಂಟಿ, ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಅಮ್ಮೋರೆ ಬೇಡ ಅಮ್ಮೋರೆ, ನನಗೆ ವಯಸ್ಸಿಗೆ ಬಂದಿರೋ ಮಗ ಅವನೇ. ಇದೊಂದ್ಸಲ ನನಗೆ ಸಂಸ್ಬಿಡಿ ಅಮ್ಮೋರೆ. ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕಂತೀನಿ ಅಮ್ಮೋರೆ. ಈ ಪ್ಲಾನ್ ಎಲ್ಲ ಸಸಿಕಲಂದೆಯ. ನಂಗೆ ಸ್ನೇಹನ್ ಬೇಕೆ ಕೋಪ ಇದ್ದಿದ್ದರಿಂದ ಇವಳ ಜೊತೆ ಕೈ ಜೋಡಿಸ್ಬಿಟ್ಟೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಮ್ಮವ್ರೆ. ನಮ್ಮ ತಾಳಿ ಮೇ ಕಾಣೆ. ರಾಧಾ, ಇನ್ಮ್ಯಾಕೆ ನೀನು ನಿನ್ನವ್ವನ ಜೊತೆಯಾಗೆ ಇರಂಗಿಲ್ಲ. ಹಂಗೇನಾದ್ರೂ ಇರಂಗಿದ್ರೆ ತಪ್ಪಿಗೆ ದಾರಿ ಮಾಡ್ಪಟ್ಟಂಗಾಯ್ತದೆ. ಸ್ನೇಹ, ಆರಿದೆ ನೀನ್ ಯಾಕೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಕಣವ. ನನ್ನ ಅತ್ತೆ ಪ್ಲೀಸ್, ಇಂಥ ದೊಡ್ಡ ಗುಣ ಇರೋದು ನಿಮಗೆ ಮಾತ್ರ. ನಾನೇ ನಿಮ್ಮ ಮೇಲೆ ತುಂಬ ಹಠ ಸಾಧಿಸ್ಬಿಟ್ಟೆ, ನನಗೆ ಕ್ಷಮಿಸಿ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.